ಸನ್ಮಾನ್ಯ ಶ್ರೀ ಕೆ ರಾಜಶೇಖರ ಹಿಟ್ನಾಳ್ ಅವರಿಗೆ ನಮ್ಮ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇವೆ. ಅದೇ ರೀತಿ ಈಗ ಮಾನ್ಯ ಸಂಸದರಿಗೆ ನಮ್ಮ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಅವರಿಗೆ ಸನ್ಮಾನಿಸಿ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಐತಿಹಾಸಿಕ ಹಿನ್ನೆಲೆ ಹೊಂದಿದ ಪ್ರದೇಶವಾಗಿರುವುದು ನಮಗೆಲ್ಲ ತಿಳಿದ ವಿಚಾರ. ಇಲ್ಲಿ ನೈಸರ್ಗಿಕ ಸಂಪತ್ತು ಮತ್ತು ಗವಿಮಠ ಜೈನ್ ಮಸೀದಿಗಳು ಐತಿಹಾಸಿಕ ಗೃಹಗಳನ್ನು ಸಾರುತ್ತದೆ. 2011ರ ಜನಗಣತಿಯ ನಂತರ ಮತ್ತೆ ಜನಗಣತಿ ಆಗಿರುವುದಿಲ್ಲ. ಆದರೆ ಜನ ಸಾಂದ್ರತೆ ಮತ್ತು ನಗರಕ್ಕೆ ವಲಸೆ ಬರುವ ಸಾರ್ವಜನಿಕ ಕಾರಣಗಳಿಂದ ಸಾಕಷ್ಟು ಬೆಳವಣಿಗೆಗಳನ್ನು ಕಂಡಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಮತ್ತು ನಗರಸಭೆ ನಿಧಿಯಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದ್ದರೂ ಸಾರ್ವಜನಿಕರ ನಿರೀಕ್ಷೆಗೆ ಅಭಿವೃದ್ಧಿ ಕೆಲಸ ಬಗ್ಗೆ ಇದೆ. ನಗರದಲ್ಲಿ ಮುಖ್ಯ ರಸ್ತೆ ವಿಭಜಕದ ಮೇಲೆ ಇರುವ ವಿದ್ಯುತ್ ಕಂಬಗಳಿಗೆ ಕೊಪ್ಪಳ ಜಾತ್ರೆಯಿಂದ ಅಲಂಕಾರ ಸಾರ್ವಜನಿಕರ ಮೆಚ್ಚುಗೆ ಪಡೆದಿರುವುದು ತಮಗೆಲ್ಲ ತಿಳಿದ ವಿಷಯ. ಅದೇ ರೀತಿಯಾಗಿ ಕಡು ಬಿಸಿಲಿನಲ್ಲಿ ವಾಹನಗಳ ಸಂಚಾರಿಕರಿಗೆ ಸಿಗ್ನಲ್ ಪಾಯಿಂಟ್ಗಳಲ್ಲಿ ತೊಂದರೆಯಾಗುವುದನ್ನು ಗಮನಿಸಿ ನೆರಳನ್ನು ಕಲ್ಪಿಸುವ ಕ್ರಮ ವಹಿಸಲಾಗಿದೆ. ಇದು ಕೂಡ ವಾಹನ ಸಂಚಾರಿಗಳ ಸಂತೋಷಕ್ಕೆ ಕಾರಣವಾಗಿದೆ. ಒಂದು ನಗರಸಭೆ 2005-6ನೇ ಸಾಲಿನಲ್ಲಿ 2025-26ನೇ ಸಾಲಿನಲ್ಲಿ ನಾವು ಈ ಮುಂದೆ ಗವಿಮಠ ಹತ್ತಿರ ಇರುವ ವಿನಯ ಕ್ರಾಸ್ನಲ್ಲಿ ಪ್ರವಾಸೋದ್ಯಮ ದೃಷ್ಟಿಯಿಂದ ಮತ್ತೆ ಕೊಪ್ಪಳದ ಪ್ರಸಿದ್ಧ ಅಭಿನವ ಗವಿಸಿದ್ದೇಶ್ವರ ಜಾತ್ರೆಯ ಅಲ್ಲಿನ ವೃತ್ತ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದೆ. ಎರಡನೇದು ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಹುಲ್ಲಿಕೇರಿಯನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿಗರ ಆಕರ್ಷಣಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶ ನಮ್ಮ ನಗರಸಭೆ ಹೊಂದಿರುತ್ತದೆ. 24.10 ಕಾರ್ಯಕ್ರಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ವೈಯಕ್ತಿಕ ಘಟಕದಲ್ಲಿ ಅನಾರೋಗ್ಯ ಪೀಡಿತರಿಗೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮದ ಮೂಲಕ ವೈದ್ಯಕೀಯ ವೆಚ್ಚ ಭರಿಸಲು ಈಗಾಗಲೇ ನಾವು ಕೊಡುತ್ತಿದ್ದು ಮತ್ತೆ ಈ ಬಜೆಟ್ನಲ್ಲಿ ಕೂಡ ನಾವು ಕಾಯ್ದಿರಿಸಬೇಕಾಗಿದೆ. ಪ್ರತಿನಿತ್ಯ ನೀಡುವುದು ಹಾಗೆ 7.25 ಕಾರ್ಯಕ್ರಮದಲ್ಲಿ ಇತರ ವರ್ಗದ ಬಡ ಜನರಿಗೆ ಈ ಸೌಲಭ್ಯಗಳನ್ನು ವಿಸ್ತರಣೆ ಮಾಡುವುದು. 4ನೇ ನಗರದಲ್ಲಿ ಆಗಾಗ ಕಾಣಿಸುವ ಆಕಸ್ಮಿಕ ಅಗ್ನಿ ಅವಘಡಗಳಿಗೆ ತಕ್ಷಣ ಸ್ಪಂದಿಸಲು ನಗರಸಭೆಯಿಂದ ತಾತ್ಕಾಲಿಕ ಪರಿಹಾರ ಭಾಗ್ಯ ಕಲ್ಪಿಸುವುದು. ಈ ಹಿಂದೆ ಕೂಡ ಬಜೆಟ್ನಲ್ಲಿ ಇದನ್ನು ಜಾರಿ ಮಾಡಲಾಗಿತ್ತು, ಅದನ್ನು ಮುಂದುವರಿಸಲಾಗುವುದು. ನಗರದಲ್ಲಿ ಅನೇಕ ಜಲ ಸಂಪನ್ಮೂಲಗಳಾದ ಐತಿಹಾಸಿಕ ಬಾವಿಗಳು ಮುಚ್ಚಿ ಹೋಗಿದ್ದು ಅನೇಕ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವಿದ್ಯುರವಾಗಿ ಕೊಪ್ಪಳದ ಅನೇಕ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಬಾವಿಗಳು ಮುಚ್ಚಿ ಹೋಗಿದ್ದು ಇತ್ತೀಚೆಗೆ ಚಾಂಕುಂಡ ಬಾವಿಯನ್ನು ಸ್ವಚ್ಛ ಮಾಡಿದಾಗ ಅಲ್ಲಿನ ಐತಿಹಾಸಿಕ ಕುರುಹುಗಳು ಮೆರುಗು ತಂದಿವೆ. ಅದೇ ರೀತಿಯಲ್ಲಿ ಅನೇಕ ಕೆರೆಗಳು ಮುಚ್ಚಿ ಹೋಗಿದ್ದು ಅವುಗಳನ್ನು ಪುನಶ್ಚೇತನಗೊಳಿಸಲು ಕ್ರಮ ವಹಿಸುವುದು. ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಯೋಜನೆ ಅಡಿಯಲ್ಲಿ 4 ಕೋಟಿ ಅನುದಾನವನ್ನು ಕೂಡ ಕೆರೆ ಅಭಿವೃದ್ಧಿಗೆ ಮಂಜೂರಾತಿಯಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿರುತ್ತದೆ. ಅಲ್ಲಿ ಅಂದಿಕೇರಿ ಮತ್ತು ಮೋತಿಕೇರಿ ಎರಡನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಇವತ್ತು 4 ಕೋಟಿ ಕಾಯ್ದಿರಿಸುವುದು. ಈಶ್ವರ ಪಾರ್ಕ್ ಪಾಂಡುರಂಗ ದೇವಸ್ಥಾನ ಹಿಂದುಗಡೆ ಇರುವ ಉದ್ಯಾನವನ, ಪತ್ತಿ ಲೇಔಟ್ ಹಾಗೂ ಅಗಡಿ ಅಂಗಣ್ಣನವರ ಮನೆ ಹಿಂದುಗಡೆ ಇರುವ ಉದ್ಯಾನವನಕ್ಕಾಗಿ ಮತ್ತು ಇನ್ನೂ ಕೊಪ್ಪಳ ನಗರದಲ್ಲಿರ್ತಕ್ಕಂಥ ಅನೇಕ ದೊಡ್ಡ ದೊಡ್ಡ ಉದ್ಯಾನವನಗಳನ್ನು ಮೀಸಲಿರಿಸಿದ್ದು ಬೃಹತ್ ಉದ್ಯಾನವನ ಜಾಗೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಕ್ರಮ ವಹಿಸುವುದು. ಬಸ್ ನಿಲ್ದಾಣದ ಮುಂದುಗಡೆ ರಸ್ತೆಯನ್ನು ದಾಟಲು ಪಾದಚಾರಿಗಳಿಗೆ ತೊಂದರೆಯಾಗುತ್ತಿರುವುದನ್ನು ಗಮನಿಸಿದ್ದು ಪಾದಚಾರಿಗಳಿಗೆ ಹಿತದೃಷ್ಟಿಯಿಂದ ಖಾಸಗಿ ಸಹಭಾಗಿತ್ವದಲ್ಲಿ ಮೇಲ್ಸೇತುವೆ ನಿರ್ಮಿಸಲು ಕ್ರಮ ವಹಿಸುವುದು. ಹಂದಿಕೇರಿ, ಮೋತಿಕೇರಿ ಕೆರೆಗಳನ್ನು ಅಮೃತ್ 2 ಯೋಜನೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಅಮೃತ್ 2 ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಾಯದಿಂದ
ಅಭಿವೃದ್ಧಿಪಡಿಸಿ ಬೋಟಿಂಗ್ ವ್ಯವಸ್ಥೆ ಮಾಡುವ ಮೂಲಕ ಮನೋರಂಜನಾ ಕೇಂದ್ರವನ್ನಾಗಿ ಪರಿವರ್ತಿಸುವುದು, ಹಾಗೆ ಅವುಗಳನ್ನು ಪುನಶ್ಚೇತನಗೊಳಿಸುವುದರಿಂದ ಅಂತರ್ಜಲ ಹೆಚ್ಚಳಕ್ಕೆ ಕ್ರಮ ವಹಿಸುವುದು. 9 ಜಿಲ್ಲಾ ಕೇಂದ್ರದಿಂದ ದಿನಕ್ಕೆ ಅಭಿವೃದ್ಧಿ ಜಿಲ್ಲಾ ಕೇಂದ್ರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪಂಥದಲ್ಲಿ ಸಾಗುತ್ತಿದ್ದು ಅದರ ವಿಸ್ತೀರ್ಣ ಅಗತ್ಯ ಎಂದು ಕಂಡು ಬಂದಿದೆ. ಈಗಾಗಲೇ ಭಾಗ್ಯನಗರ ಶೂನ್ಯ ಅಂತರದಲ್ಲಿದ್ದು ಅನೇಕ ಬಡಾವಣೆಗಳು ನಗರಸಭೆಯ ಸೇವೆಯನ್ನು ನೀಡುತ್ತಿದ್ದರೂ ಆ ಆಸ್ತಿಗಳು ಭಾಗ್ಯನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಹೋಗಿವೆ. ಇದಕ್ಕೆ ನಾವು ನಮ್ಮ ನಿರ್ಲಕ್ಷ್ಯವೇ ಕಾರಣ ಅಂತಕ್ಕಂಥ ಒಂದು ಭಾವನೆ ವ್ಯಕ್ತಪಡಿಸುತ್ತಾ ಜಿಲ್ಲಾ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್, ಅನೇಕ ಸರ್ಕಾರದ ಕಚೇರಿಗಳು ಮತ್ತು ಅನೇಕ ಲೇಔಟ್ಗಳು ಮತ್ತೆ ಉದಾಹರಣೆಗೆ ಕಿರ್ದಾಳ್, ಬಸಾಪುರ್, ಚಿರವಾಡಗಿ, ಟಂಕಲ್ಕಲ್, ಹೋದ್ನಳ್ಳಿ, ದದೆಗಲ್, ಮಂಗಳಾಪುರ್, ಗೊನ್ನಳ್ಳಿ, ಹೊತ್ತಟ್ಟಾಳ್, ಬಹದ್ದೂರ್ ಬಂಡಿ, ಹೊಸಳ್ಳಿ, ಹುಯಿನಾಳ್, ಚುಕನ್ಕಲ್ ಹೀಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಾಂತರ ಪ್ರದೇಶಗಳನ್ನು ಸೇರ್ಪಡೆ ಮಾಡಿ ನಗರಸಭೆಯ ವ್ಯಾಪ್ತಿ ವಿಸ್ತರಣೆ ಮಾಡುವುದರ ಮೂಲಕ ಗ್ರೇಡ್ 1 ನಗರಸಭೆಗೆ ನಿಯಮಾನುಸಾರ ಪ್ರಸ್ತಾವನೆ ಕಳಿಸಲು ಮುಂದಿನ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲು ಅಗತ್ಯ ಪ್ರಸ್ತಾವನೆ ಸಿದ್ಧಪಡಿಸುವುದು. ನಿನ್ನೆ ನಾವು ನಡೆದಿರ್ತಕ್ಕಂಥ ನಮ್ಮ ಪೂರ್ವಭಾವಿ ಸಭೆಯಲ್ಲಿ ಕೂಡ ಈ ಭಾಗ್ಯನಗರ ಬಗ್ಗೆ ನಮ್ಮ ಹಿರಿಯ ನಗರಸಭೆಯ ಸದಸ್ಯರು, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಂದ್ರ ಚೋಪ್ರಾ ಮತ್ತು ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮುತ್ತುರಾಜ್ ಕುಷ್ಟಿ ಮತ್ತು ಸಿದ್ದು ಮ್ಯಾಗೇರಿ ಅವರು ಮತ್ತೆ ನಮ್ಮ ಮೂರ್ನಾಳ್ ಹಿರಿಯರೆಲ್ಲರೂ ಇದರ ಬಗ್ಗೆ ನಿನ್ನೆ ಬಹಳ ಗಂಭೀರವಾಗಿ ಚರ್ಚೆಯನ್ನು ಮಾಡಿ ಇದು ಕೂಡಲೇ ನಾವು ಪ್ರಸ್ತಾವನೆ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸೋಣ ಅಂತಕ್ಕಂಥ ಮಾತು ಈಗಾಗಲೇ ನಿನ್ನೆ ಚರ್ಚೆ ಆಗಿರ್ತಕ್ಕಂಥದ್ದು. ನಗರಸಭೆಯ ಸಂಪನ್ಮೂಲಗಳ ಆಧಾರದ ಮೇಲೆ ಅದರ ವೆಚ್ಚವನ್ನು ನಿರೀಕ್ಷಿಸಬೇಕಾಗಿದ್ದು 2025-26ನೇ ಸಾಲಿಗೆ ಈ ಕೆಳಗಳಂತೆ ಆದಾಯವನ್ನು ನಿರೀಕ್ಷಿಸಲಾಗಿದೆ. ರಾಜ್ಯ ರೆವೆನ್ಯೂ ಸ್ವೀಕೃತಿಗಳಿಂದ 36 ಕೋಟಿ 46 ಲಕ್ಷ ವಾರ್ಡ್ ವೈಸ್ ಇವತ್ತು ಹಂತವಾಗಿ ಅಲ್ಲಿ ಶಿಬಿರಗಳನ್ನು ಮಾಡಿ ಅಲ್ಲೇ ಟ್ಯಾಕ್ಸ್ ತುಂಬಿಸ್ಕೊಂಡು ಅಲ್ಲೇ ಫಾರ್ಮ್ 3 ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಜಾರಿಗೆ ಮಾಡಬೇಕಂತ ಹೇಳಿ ನಾವು ನಗರಸಭೆಯವರು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಕಂದಾಯ ಮೂಲದಿಂದ ಹೆಚ್ಚು ಆದಾಯವನ್ನು ನಿರೀಕ್ಷಿಸಲಾಗಿದೆ. ಈ ದಿಸೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಸಭೆಯನ್ನು ಕರೆದು ಸಿದ್ಧತೆ ಮಾಡಲಾಗಿದೆ. ಆದಾಯ ಮೂಲದ ಆಧಾರದ ಮೇಲೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಚಿಂತನೆಯನ್ನು ಮಾಡಲಾಗಿದೆ. ಜೊತೆಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ನಿರೀಕ್ಷಿಸಲಾಗಿದೆ. ಒಟ್ಟಾರೆ ನಗರಸಭೆಗೆ ಉಳಿತಾಯವಾಗುವಂತಹ ಒಂದು ಪ್ರಗತಿಪರ ಮತ್ತು ಸಾರ್ವಜನಿಕರಿಗೆ ಯಾವುದೇ ಹೆಚ್ಚಿನ ಹೊರೆ ಇಲ್ಲದ ಒಂದು ಉತ್ತಮ ಮುಂಗಡ ಪತ್ರವನ್ನು ಸಿದ್ಧಪಡಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗಿದೆ. ಗೌರವಾನ್ವಿತ ಎಲ್ಲ ಸದಸ್ಯರು ಸದರಿ ಮುಂಗಡ ಪತ್ರಕ್ಕೆ ಅನುಮೋದನೆ ನೀಡುವಂತೆ ನಗರಸಭೆಯ ಅಧ್ಯಕ್ಷನಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ. ಈ ಮುಂಗಡ ಪತ್ರದ ದಾರಿಯಲ್ಲಿ ನಗರದ ಅನೇಕ ಅಭಿವೃದ್ಧಿ ಕಾರ್ಯಗಳು ಪ್ರಗತಿಯತ್ತ ಸಾಗಲಿದೆ ಎಂದು ತಮ್ಮೆಲ್ಲರ ಪರವಾಗಿ ತಿಳಿಸುತ್ತೇನೆ. ಕೆಲವೊಂದು ವಿಷಯಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಕೊಪ್ಪಳ ನಗರ ಜಿಲ್ಲಾ ಆದ ನಂತರ ಕೊಪ್ಪಳದ ಮುಖ್ಯ ರಸ್ತೆಗಳಾಗಿರ್ತಕ್ಕಂಥ ಇವತ್ತು ಹುಬ್ಬಳ್ಳಿ ಮತ್ತೆ ಹೊಸಪೇಟೆಗೆ ಹೋಗಿರ್ತಕ್ಕಂಥ ರಸ್ತೆ ಆಗಿರ್ಬೋದು, ಇವತ್ತು ಜವಾಹರ್ ರಸ್ತೆ ಆಗಿರ್ಬೋದು, ಇವತ್ತು ಬಸವೇಶ್ವರ ಸರ್ಕಲ್ ಇಂದ ಗಡಿಯಾರ ಕಂಬದ ಮುಖಾಂತರವಾಗಿ ಕಾತಂಕಿ ರಸ್ತೆಗಳಾಗಿರ್ಬೋದು, ಇವು ಟ್ರಾಫಿಕ್ ನಿಂದ ಬಹಳ ತೊಂದರೆ ಅನುಭವಿಸುತ್ತಾ ಇದ್ದಾರೆ. ಆದ ಕಾರಣ ಈಗಾಗಲೇ ನಗರ ಪ್ರಾಧಿಕಾರವರ ODP ಮ್ಯಾಪಿನಲ್ಲಿ 2010ನೇ ಯೋಜನೆಯಡಿಯಲ್ಲಿ ಈ ಭಾಗದಲ್ಲಿ ಅಂದರೆ ಇವತ್ತು ಗವಿಮಠದಿಂದ ಕಾತಂಕಿ ರಸ್ತೆಯವರೆಗೆ 80 ಫೂಟ್ ವರ್ತುಲ ರಸ್ತೆ ಬೈಪಾಸ್ ರಸ್ತೆಯನ್ನು ಕಾಯ್ದಿರಿಸಲಾಗಿದ್ದು ಆ ರಸ್ತೆಯ ಸಲುವಾಗಿ ಕೂಡ ಇವತ್ತು ನಾವು ಆ ಸರ್ಕಾರ ಮಟ್ಟದಲ್ಲಿ ಪ್ರಸ್ತಾವನೆಯನ್ನು ಕೂಡ ನಾವು ಮಂಡನೆ ಮಾಡ್ತಾ ಇದ್ದೀವಿ. ಅದಾದ ನಂತರ ಈ ಭಾಗದಲ್ಲಿ ಇರ್ತಕ್ಕಂಥ ಇವತ್ತು ನಮ್ಮ ಗಿಡಗೇರಿಯಿಂದ ಪ್ರಾರಂಭವಾಗಿ ಹಲಗೇರಿವರೆಗೆ ಏನು ಬೈಪಾಸ್ ಏನು ಶೋಚನೆ ಒಂದು ಇದು ಮಾಡಿದ್ದಾರೆ ಪ್ರಾಧಿಕಾರದವರು, ಅವರಿಗೆ ಕೂಡ ಆ ರಸ್ತೆಯನ್ನು ಕೂಡ ಈ 2 ರಸ್ತೆಗಳನ್ನು ವರ್ತುಲ ರಸ್ತೆಗಳು ಬೈಪಾಸ್ ರಸ್ತೆಗಳು ಆದ್ರೆ ಕೊಪ್ಪಳ ನಗರಕ್ಕೆ ಸಾರ್ವಜನಿಕರು ಅಡ್ಡಾಡ್ತಕ್ಕಂಥ ರಸ್ತೆ ವಾಹನಗಳಿಗೆ ಇವತ್ತು ಅನುಕೂಲವಾಗ್ತೈತಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಗ್ರಾಮೀಣ ಪ್ರದೇಶದಿಂದ ಅನೇಕ ಜನರು ಇವತ್ತು ಕೊಪ್ಪಳ ನಗರಕ್ಕೆ ಬರ್ತಾ ಇರುವುದರಿಂದ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆದ ಕಾರಣ ಇವು 2 ರಸ್ತೆಗಳನ್ನು ತೀವ್ರಗತಿಯಲ್ಲಿ
ಸರ್ಕಾರದ ಮಟ್ಟದಿಂದ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹೆಟ್ಟಾಳ್ ಅವರು, ನಮ್ಮ ಜನಪ್ರಿಯ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಹೆಟ್ಟಾಳ್ ಅವರು, ಇವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಸಭೆ ಇರುವುದರಿಂದ, ಅವರ ಶಾಸಕರ ಒಂದು ಸಭೆ ಇರುವುದರಿಂದ ಅವರು ಬೆಂಗಳೂರು ಹೋಗಿದ್ದಾರೆ. ಆದರೂ ಕೂಡ 12 ಗಂಟೆಗೆ 12ವರೆಗೆ ಲೋಕಸಭೆ ಸದಸ್ಯರು ಕೂಡ ಬರ್ತೀನಿ ಅಂತಕ್ಕಂಥ ಮಾತು ಅವರು ಹೇಳಿದ್ದಾರೆ. ಅವರ ಮುಖಾಂತರ ಇವತ್ತು ನಾವು ಸರ್ಕಾರ ಮಟ್ಟದಾಗ ನಿನ್ನೆ ಕೂಡ ನಾವು ಇಲ್ಲಿರ್ತಕ್ಕಂಥ ನಮ್ಮ ಹಿರಿಯ ಸದಸ್ಯರು ನಾವು ಪೂರ್ವಭಾವಿ ಸಭೆಯಲ್ಲಿ ನಗರಸಭೆಗೆ ಇರ್ತಕ್ಕಂಥ ಇವತ್ತು ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಅನೇಕ ವಿಶೇಷ ಅನುದಾನದ ಬಗ್ಗೆ ನಾವು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇವತ್ತು ನಮ್ಮ 2 ಮುಖ್ಯವಾಗಿರ್ತಕ್ಕಂಥ ವರ್ತುಲ ರಸ್ತೆಗಳು ಮತ್ತೆ ಇವತ್ತು ಕೊಪ್ಪಳ ನಗರದಲ್ಲಿ ಇರ್ತಕ್ಕಂಥ ಮುಖ್ಯ ಮಳೆಗಾಲದಲ್ಲಿ ಇವತ್ತು ನಮ್ಮ ನೀರು ಚರಂಡಿಗೆ ಹೋಗೋದನ್ನು ಬಿಟ್ಟು ಇವತ್ತು ರೋಡಿನ ಮೇಲೆ ತಾವು ಸಣ್ಣ ಮಳೆ ಆದರೂ ಕೂಡ ಜನರಿಗೆ ತೊಂದರೆ ಆಗ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಅದರಿಂದ ಮನಗಂಡು ನಮ್ಮ ರಾಜ್ಯ ಕಾಲುವೆ ಸುಮಾರು ದಿನಗಳಿಂದ ನಾವು ಹೇಳ್ತಾ ಇದ್ದೀವಿ, ಅದು ಆಗ್ತಾ ಇಲ್ಲ. ಈ ಸಲ ನಾವು ಏನಾದರೂ ಮಾಡಿ ಆ ರಾಜ್ಯ ಕಾಲುವೆಯನ್ನು ಇವತ್ತು ನಮ್ಮ ಟಾಂಗಾ ಕೋಟ್ಲಿಂದ ಹಿಡಿದು ನಮ್ಮ ಇಲ್ಲಿಂದ ಹಿರಿಯ ಮಸೀದಿಲಿಂದ ಪ್ರಾರಂಭವಾಗಿ ಇವತ್ತು ಡಿಟಿಕೆಲಿನಿಂದ ಹಿರಿಯ ಮಸೀದಿ, ಹಿರಿಯ ಮಸೀದಿಲಿಂದ ಟಾಂಗಾ ಕೋಟ್ಲಿಂದ ನಮ್ಮ ನಗರ ಪೊಲೀಸ್ ಠಾಣೆ ಮುಖಾಂತರವಾಗಿ ಇವತ್ತು ಭಾಗ್ಯನಗರಿಗೆ ರೈಲ್ವೆ ಬ್ರಿಡ್ಜ್ ಹೋಗ್ತಕ್ಕಂಥ ರಾಜ್ಯ ಕಾಲುವೆ ಬಹಳ ಇವತ್ತು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಇವತ್ತೇನು ಗೋಡೆಗಳಿದ್ದಾವೆ ಅವೆಲ್ಲ ಬಿದ್ದು ಆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿ ಆ ಹೋಳು ತುಂಬಿ ರಸ್ತೆಯ ಮೇಲೆ ಬರ್ತಕ್ಕಂಥ ನಾವು ಕಾಣಲಿಕ್ಕೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಗವಿಮಠದಿಂದ ಗಡಕಂಬವರೆಗೆ ಇವತ್ತು 2 ಚರಂಡಿಗಳು ಹಳೆಯ ಚರಂಡಿಗಳಾಗಿ ಇರುವುದರಿಂದ ಈಗಾಗಲೇ ನಮ್ಮ ಇವತ್ತು 4ನೇ ಹಂತದ ಇವತ್ತು ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಕೂಡ ಅದಕ್ಕೆ 2 ಕೋಟಿ ಅನುದಾನವನ್ನು ಇವತ್ತು ಇಟ್ಟು ಅದರಲ್ಲಿ ಉಳಿತಾಯವಾಗಿರ್ತಕ್ಕಂಥ ಅನುದಾನದಲ್ಲಿ ಪ್ರಸ್ತಾವನೆ ಕೂಡ ನಾವು ಸರ್ಕಾರಕ್ಕೆ ಮಂಜೂರಾತಿ ಪಡೆದು ಆ ಕೆಲಸಗಳನ್ನು ನಾವು ತೀವ್ರಗತಿಯಲ್ಲಿ ಇವತ್ತು ಮಾಡಬೇಕಾಗಿದೆ. ಆದ ಕಾರಣ ಇವತ್ತು ಕೊಪ್ಪಳ ನಗರದಲ್ಲಿ ಈಗಾಗಲೇ ಕೆಲವು ಇವತ್ತು ಹೋರಾಟಗಾರರು ಈಗ ಬೆಳಗ್ಗೆ ತಾನೆ ನನಗೆ ಒಂದು ಕೆಲವು ಬಹಳ ವಿಶೇಷವಾಗಿರ್ತಕ್ಕಂಥ 2 ಕಾಮಗಾರಿಗಳ ಬಗ್ಗೆ ಯೋಜನೆಗಳನ್ನು ಕೂಡ ಇವರು ಹೇಳಿದ್ದಾರೆ. ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಇವತ್ತು ಗಿಡಗಳು ಇವತ್ತು ನಾವೇನು ಸಸಿಗಳಿದ್ದಾವೆ, ಇವತ್ತು ಪರಿಸರದ ಬಗ್ಗೆ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ಅದರ ಬಗ್ಗೆನೂ ಕೂಡ ಇವತ್ತು ನಾವು ಎಲ್ಲ ಗಿಡಗಳನ್ನು ಕಂಬ ಆ ಒಂದು ಲೈನ್ ವಿದ್ಯುತ್ ಲೈನ್ ತಂತಿಗಳು ಹೋಗಿರ್ತಕ್ಕಂಥ ಸ್ಥಳಗಳು ಇರುವುದರಿಂದ ಅನೇಕ ವಾರ್ಡುಗಳಲ್ಲಿ ಅನೇಕ ರಸ್ತೆಗಳಲ್ಲಿ ಅದನ್ನು ಕಡಿತಕ್ಕಂಥ ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ಅದನ್ನು ತಡೆ ಹಿಡಿದು ನಮ್ಮ ಬಜೆಟ್ ನಲ್ಲಿ ಬಜೆಟಿನ ಸಭೆಯಲ್ಲಿ ಅದನ್ನು ಸೇರ್ಪಡೆ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತನ್ನಿ. ಕೊಪ್ಪಳ ನಗರದಲ್ಲಿ ಇರ್ತಕ್ಕಂಥ ಏನು ಲೈನ್ ಹೋಗಿದ್ದಾವೆ ಅಂಡರ್ ಗ್ರೌಂಡ್ ಲೈನ್ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ತಾವು ಸಲ್ಲಿಸಿ ಅಂತಕ್ಕಂಥ ಒಂದು ಸಲಹೆ ಇವತ್ತು ಕೊಪ್ಪಳದ ಜನ ನಮಗೆ ಕೆಲವು ಜನ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೊಪ್ಪಳ ನಗರದಲ್ಲಿ ಈಗಾಗಲೇ ನಾವು ನಮ್ಮಲ್ಲಿರ್ತಕ್ಕಂಥ ನಗರಸಭೆ ಸದಸ್ಯರು ಇವತ್ತು ನಾವು ಒಮ್ಮತದಿಂದ ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಇವತ್ತು ನಾವು ಒಂದಾಗಿ ಈ ಒಂದು ಉಳಿದಿರ್ತಕ್ಕಂಥ ಅವಧಿಯಲ್ಲಿ ನಾವು ಮಾಡೋಣ ಅಂತಕ್ಕಂಥ ಪಣ ನಾವು ಕಟ್ಟಿದ್ದೀವಿ. ಸರ್ಕಾರ ಮಟ್ಟದಲ್ಲಿ ಹೋಗಿ ಹೆಚ್ಚಿನ ಅನುದಾನವನ್ನು ತರುವುದರ ಮುಖಾಂತರ ನಾವು ಮಾಡ್ತೀವಿ. ಇವತ್ತಿನ ಈ ಒಂದು ಬಜೆಟ್ ನಿಜವಾಗ್ಲೂ ಇದು ನಮ್ಮ ಜನವರಿ ಫೆಬ್ರವರಿಯಲ್ಲಿ ಹಾಕಬೇಕಾಗಿತ್ತು. ನಮ್ಮ ಇಲ್ಲಿರ್ತಕ್ಕಂಥ ಅಕೌಂಟೆಂಟಿನ ಸೂಪರಿಂಟೆಂಡೆಂಟ್ ಸುಮಾರು 1 ವರ್ಷದಿಂದ ಖಾಲಿ ಇದೆ. ಅನೇಕ ಸಲ ನಾವು ಕೂಡ ಸರ್ಕಾರ ಮಟ್ಟದಲ್ಲಿ ಗಮನಕ್ಕೆ ತಂದರೂ ಕೂಡ ಆಗಿಲ್ಲ. ನೂತನವಾಗಿ ಈಗಾಗಲೇ ಒಬ್ಬರು ನೇಮಕವಾಗಿದ್ದಾರೆ, ಅವರಿಗೆ ಸ್ವಲ್ಪ ಅನುಭವದ ಕೊರತೆ ಇರುವುದರಿಂದ ತಡವಾಗಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಕ್ಷಮೆಯನ್ನು ಕೋರುತ್ತಾ ಇವತ್ತಿನ ಮುಂಗಡ ಉಳಿತಾಯ ಏನು ಬಜೆಟ್ ಮಂಡನೆ ಮಾಡಿ 48,47,000 ಇವತ್ತು 500 ಬಜೆಟ್ ಏನು ಮಾಡಿದ್ದೀವಿ. ಈ ಬಜೆಟ್ಗೆ ತಾವೆಲ್ಲರೂ ಕೂಡ ಅನುಮೋದನೆ ನೀಡಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಅಸಾಧಾರಣ ಸ್ವೀಕೃತಿಗಳು 6,57,55,278 ಒಟ್ಟು ಸ್ವೀಕೃತಿಗಳು 54,43,61,278 ರೂಪಾಯಿಗಳು. ವೆಚ್ಚಗಳು ಕಂದಾಯ ಪಾವತಿಗಳು 36,23,58,500. ಬಂಡವಾಳ ಪಾವತಿಗಳು 10,94,94 ಲಕ್ಷ. ಅಸಾಧಾರಣ ಪಾವತಿಗಳು 6,77,55,278. ಒಟ್ಟು ಪಾವತಿಗಳು 53,95,13,778.
ಉಳಿತಾಯ 48,47,500 ರೂಪಾಯಿಗಳು. ಸರ್ಕಾರ ಇತ್ತೀಚೆಗೆ ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಅನಧಿಕೃತ ಬಡಾವಣೆಗಳಲ್ಲಿರುವ ಆಸ್ತಿಗಳಿಗೆ ಪಿ ಖಾತೆ ನೀಡಲು ತಿಳಿಸಿತ್ತು. ಈಗಾಗಲೇ ಈ ಕುರಿತು ಸಾರ್ವಜನಿಕರಿಗೆ ಸಾಕಷ್ಟು ಪ್ರಚಾರ ಮಾಡಲಾಗಿದೆ ಮತ್ತು ನಗರದ ವಾರ್ಡ್ ಪ್ರಾದೇಶಿಕವಾರು ನಮೂನೆ 3 ಅನ್ನು ವಿತರಣೆ ಮಾಡುವ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮತ್ತೆ ವಾರ್ಡ್ ವೈಸ್ ಇವತ್ತು ಹಂತವಾಗಿ ಅಲ್ಲಿ ಶಿಬಿರಗಳನ್ನು ಮಾಡಿ ಅಲ್ಲೇ ಟೆಕ್ಸ್ಟ್ ತುಂಬಿಸ್ಕೊಂಡು ಅಲ್ಲೇ ಫಾರಂ 3 ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಜಾರಿಗೆ ಮಾಡಬೇಕಂತ ಹೇಳಿ ನಾವು ನಗರಸಭೆಯವರು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಕಂದಾಯ ಮೂಲದಿಂದ ಹೆಚ್ಚು ಆದಾಯವನ್ನು ನಿರೀಕ್ಷಿಸಲಾಗಿದೆ. ಈ ದಿಸೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಸಭೆಯನ್ನು ಕರೆದು ಸಿದ್ಧತೆ ಮಾಡಲಾಗಿದೆ. ಆದಾಯ ಮೂಲದ ಆಧಾರದ ಮೇಲೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಚಿಂತನೆಯನ್ನು ಮಾಡಲಾಗಿದೆ. ಜೊತೆಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ನಿರೀಕ್ಷಿಸಲಾಗಿದೆ. ಒಟ್ಟಾರೆ ನಗರಸಭೆಗೆ ಉಳಿತಾಯವಾಗುವಂತಹ ಒಂದು ಪ್ರಗತಿಪರ ಮತ್ತು ಸಾರ್ವಜನಿಕರಿಗೆ ಯಾವುದೇ ಹೆಚ್ಚಿನ ಹೊರೆ ಇಲ್ಲದ ಒಂದು ಉತ್ತಮ ಮುಂಗಡ ಪತ್ರವನ್ನು ಸಿದ್ಧಪಡಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗಿದೆ. ಗೌರವಾನ್ವಿತ ಎಲ್ಲ ಸದಸ್ಯರು ಸದರಿ ಮುಂಗಡ ಪತ್ರಕ್ಕೆ ಅನುಮೋದನೆ ನೀಡುವಂತೆ ನಗರಸಭೆಯ ಅಧ್ಯಕ್ಷನಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ. ಈ ಮುಂಗಡ ಪತ್ರದ ದಾರಿಯಲ್ಲಿ ನಗರದ ಅನೇಕ ಅಭಿವೃದ್ಧಿ ಕಾರ್ಯಗಳು ಪ್ರಗತಿಯತ್ತ ಸಾಗಲಿದೆ ಎಂದು ತಮ್ಮೆಲ್ಲರ ಪರವಾಗಿ ತಿಳಿಸುತ್ತೇನೆ. ಇನ್ನೂ ಕೆಲವೊಂದು ವಿಷಯಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಕೊಪ್ಪಳ ನಗರ ಜಿಲ್ಲಾ ಆದ ನಂತರ ಕೊಪ್ಪಳದ ಮುಖ್ಯ ರಸ್ತೆಗಳಾಗಿರ್ತಕ್ಕಂಥ ಇವತ್ತು ಹುಬ್ಬಳ್ಳಿ ಮತ್ತೆ ಹೊಸಪೇಟೆಗೆ ಹೋಗಿರ್ತಕ್ಕಂಥ ರಸ್ತೆ ಆಗಿರ್ಬೋದು, ಇವತ್ತು ಜವಾಹರ್ ರಸ್ತೆ ಆಗಿರ್ಬೋದು, ಇವತ್ತು ಬಸವೇಶ್ವರ ಸರ್ಕಲ್ ಇಂದ ಗಡಿಯಾರ ಕಂಬದ ಮುಖಾಂತರವಾಗಿ ಕಾತಂಕಿ ರಸ್ತೆಗಳಾಗಿರ್ಬೋದು, ಇವು ಟ್ರಾಫಿಕ್ ನಿಂದ ಬಹಳ ತೊಂದರೆ ಅನುಭವಿಸುತ್ತಾ ಇದ್ದಾರೆ. ಆದ ಕಾರಣ ಈಗಾಗಲೇ ನಗರ ಪ್ರಾಧಿಕಾರವರ ODP ಮ್ಯಾಪಿನಲ್ಲಿ 2010ನೇ ಯೋಜನೆಯಡಿಯಲ್ಲಿ ಈ ಭಾಗದಲ್ಲಿ ಅಂದರೆ ಇವತ್ತು ಗವಿಮಠದಿಂದ ಕಾತಂಕಿ ರಸ್ತೆಯವರೆಗೆ 80 ಫೂಟ್ ವರ್ತುಲ ರಸ್ತೆ ಬೈಪಾಸ್ ರಸ್ತೆಯನ್ನು ಕಾಯ್ದಿರಿಸಲಾಗಿದ್ದು, ಆ ರಸ್ತೆಯ ಸಲುವಾಗಿ ಕೂಡ ಇವತ್ತು ನಾವು ಆ ಸರ್ಕಾರ ಮಟ್ಟದಲ್ಲಿ ಪ್ರಸ್ತಾವನೆಯನ್ನು ಕೂಡ ನಾವು ಮಂಡನೆ ಮಾಡ್ತಾ ಇದ್ದೀವಿ. ಅದಾದ ನಂತರ ಈ ಭಾಗದಲ್ಲಿ ಇರ್ತಕ್ಕಂಥ ಇವತ್ತು ನಮ್ಮ ಗಿಡಗೇರಿಯಿಂದ ಪ್ರಾರಂಭವಾಗಿ ಹಲಗೇರಿವರೆಗೆ ಏನು ಬೈಪಾಸ್ ಏನು ಶೋಚನೆ ಒಂದು ಇದು ಮಾಡಿದ್ದಾರೆ ಪ್ರಾಧಿಕಾರದವರು, ಅವರಿಗೆ ಕೂಡ ಆ ರಸ್ತೆಯನ್ನು ಕೂಡ ಇವು 2 ರಸ್ತೆಗಳನ್ನು ವರ್ತುಲ ರಸ್ತೆಗಳು ಬೈಪಾಸ್ ರಸ್ತೆಗಳು ಆದ್ರೆ ಕೊಪ್ಪಳ ನಗರಕ್ಕೆ ಸಾರ್ವಜನಿಕರು ಅಡ್ಡಾಡ್ತಕ್ಕಂಥ ರಸ್ತೆ ವಾಹನಗಳಿಗೆ ಇವತ್ತು ಅನುಕೂಲವಾಗ್ತೈತಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಗ್ರಾಮೀಣ ಪ್ರದೇಶದಿಂದ ಅನೇಕ ಜನರು ಇವತ್ತು ಕೊಪ್ಪಳ ನಗರಕ್ಕೆ ಬರ್ತಾ ಇರುವುದರಿಂದ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆದ ಕಾರಣ ಇವು 2 ರಸ್ತೆಗಳನ್ನು ತೀವ್ರಗತಿಯಲ್ಲಿ ಸರ್ಕಾರದ ಮಟ್ಟದಿಂದ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹೆಟ್ಟಾಳ್ ಅವರು, ನಮ್ಮ ಜನಪ್ರಿಯ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಹೆಟ್ಟಾಳ್ ಅವರು ಇವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಸಭೆ ಇರುವುದರಿಂದ ಅವರ ಶಾಸಕರ ಒಂದು ಸಭೆ ಇರುವುದರಿಂದ ಅವರು ಬೆಂಗಳೂರು ಹೋಗಿದ್ದಾರೆ. ಆದರೂ ಕೂಡ 12 ಗಂಟೆಗೆ 12ವರೆಗೆ ಲೋಕಸಭೆ ಸದಸ್ಯರು ಕೂಡ ಬರ್ತೀನಿ ಅಂತಕ್ಕಂಥ ಮಾತು ಅವರು ಹೇಳಿದ್ದಾರೆ. ಅವರ ಮುಖಾಂತರ ಇವತ್ತು ನಾವು ಸರ್ಕಾರ ಮಟ್ಟದಾಗ ನಿನ್ನೆ ಕೂಡ ನಾವು ಇಲ್ಲಿರ್ತಕ್ಕಂಥ ನಮ್ಮ ಹಿರಿಯ ಸದಸ್ಯರು ನಾವು ಪೂರ್ವಭಾವಿ ಸಭೆಯಲ್ಲಿ ನಗರಸಭೆಗೆ ಇರ್ತಕ್ಕಂಥ ಇವತ್ತು ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಅನೇಕ ವಿಶೇಷ ಅನುದಾನದ ಬಗ್ಗೆ ನಾವು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇವತ್ತು ನಮ್ಮ 2 ಮುಖ್ಯವಾಗಿರ್ತಕ್ಕಂಥ ವರ್ತುಲ ರಸ್ತೆಗಳು ಮತ್ತೆ ಇವತ್ತು ಕೊಪ್ಪಳ ನಗರದಲ್ಲಿ ಇರ್ತಕ್ಕಂಥ ಮುಖ್ಯ ಮಳೆಗಾಲದಲ್ಲಿ ಇವತ್ತು ನಮ್ಮ ನೀರು ಚರಂಡಿಗೆ ಹೋಗೋದನ್ನು ಬಿಟ್ಟು ಇವತ್ತು ರೋಡಿನ ಮೇಲೆ ತಾವು ಸಣ್ಣ ಮಳೆ ಆದರೂ ಕೂಡ ಜನರಿಗೆ ತೊಂದರೆ ಆಗ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಅದರಿಂದ ಮನಗಂಡು ನಮ್ಮ ರಾಜ್ಯ ಕಾಲುವೆ ಸುಮಾರು ದಿನಗಳಿಂದ ನಾವು ಹೇಳ್ತಾ ಇದ್ದೀವಿ, ಅದು ಆಗ್ತಾ ಇಲ್ಲ. ಈ ಸಲ ನಾವು ಏನಾದರೂ ಮಾಡಿ ಆ ರಾಜ್ಯ ಕಾಲುವೆಯನ್ನು ಇವತ್ತು ನಮ್ಮ ಟಾಂಗಾ ಕೋಟ್ಲಿಂದ ಹಿಡಿದು ನಮ್ಮ ಇಲ್ಲಿಂದ ಹಿರಿಯ ಮಸೀದಿಯಿಂದ ಪ್ರಾರಂಭವಾಗಿ ಇವತ್ತು ಡಿಟ್ಟಿಕೇರಿಯಿಂದ ಹಿರಿಯ ಮಸೀದಿಯಿಂದ ಟಾಂಗಾ ಕೋಟ್ಲಿಂದ ನಮ್ಮ ನಗರ ಪೊಲೀಸ್ ಠಾಣೆ ಮುಖಾಂತರವಾಗಿ ಇವತ್ತು ಭಾಗ್ಯನಗರಿಗೆ ರೈಲ್ವೆ ಬ್ರಿಡ್ಜ್ ಹೋಗ್ತಕ್ಕಂಥ ರಾಜ್ಯ ಕಾಲುವೆ ಬಹಳ ಇವತ್ತು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಇವತ್ತೇನು ಗೋಡೆಗಳಿದ್ದಾವೆ ಅವೆಲ್ಲ ಬಿದ್ದು ಆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿ ಆ ಹೋಳು ತುಂಬಿ ರಸ್ತೆಯ ಮೇಲೆ ಬರ್ತಕ್ಕಂಥ ನಾವು ಕಾಣಲಿಕ್ಕೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಗವಿಮಠದಿಂದ ಗಡಿಯಾರ ಕಂಬವರೆಗೆ
ಇವತ್ತು 2 ಚರಂಡಿಗಳು ಹಳೆಯ ಚರಂಡಿಗಳಾಗಿ ಇರುವುದರಿಂದ ಈಗಾಗಲೇ ನಮ್ಮ ಇವತ್ತು 4ನೇ ಹಂತದ ಇವತ್ತು ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಕೂಡ ಅದಕ್ಕೆ 2 ಕೋಟಿ ಅನುದಾನವನ್ನು ಇವತ್ತು ಇಟ್ಟು ಅದರಲ್ಲಿ ಉಳಿತಾಯವಾಗಿರ್ತಕ್ಕಂಥ ಅನುದಾನದಲ್ಲಿ ಪ್ರಸ್ತಾವನೆ ಕೂಡ ನಾವು ಸರ್ಕಾರಕ್ಕೆ ಮಂಜೂರಾತಿ ಪಡೆದು ಆ ಕೆಲಸಗಳನ್ನು ನಾವು ತೀವ್ರಗತಿಯಲ್ಲಿ ಇವತ್ತು ಮಾಡಬೇಕಾಗಿದೆ. ಆದ ಕಾರಣ ಇವತ್ತು ಕೊಪ್ಪಳ ನಗರದಲ್ಲಿ ಈಗಾಗಲೇ ಕೆಲವು ಇವತ್ತು ಹೋರಾಟಗಾರರು ಈಗ ಬೆಳೆದುತ್ತಾನೆ ನನಗೆ ಒಂದು ಕೆಲವು ಬಹಳ ವಿಶೇಷವಾಗಿರ್ತಕ್ಕಂಥ 2 ಕಾಮಗಾರಿಗಳ ಬಗ್ಗೆ ಯೋಜನೆಗಳನ್ನು ಕೂಡ ಇವರು ಹೇಳಿದ್ದಾರೆ. ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಇವತ್ತು ಗಿಡಗಳು ಇವತ್ತು ನಾವೇನು ಸಸಿಗಳಿದ್ದಾವೆ, ಇವತ್ತು ಪರಿಸರದ ಬಗ್ಗೆ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ಅದರ ಬಗ್ಗೆನೂ ಕೂಡ ಇವತ್ತು ನಾವೆಲ್ಲ ಗಿಡಗಳನ್ನು ಕಂಬ ಆ ಒಂದು ಲೈನ್ ವಿದ್ಯುತ್ ಲೈನ್ ತಂತಿಗಳು ಹೋಗಿರ್ತಕ್ಕಂಥ ಸ್ಥಳಗಳು ಇರುವುದರಿಂದ ಅನೇಕ ವಾರ್ಡುಗಳಲ್ಲಿ ಅನೇಕ ರಸ್ತೆಗಳಲ್ಲಿ ಅದನ್ನು ಕಡಿತಕ್ಕಂಥ ವ್ಯವಸ್ಥೆ ಇವತ್ತು ಆಗ್ತಾ ಇದೆ.